ವಿಶೇಷ ವಾರ್ತೆಗಳು. ಓದುತ್ತಿರುವವರು BV ಚಿದಾನಂದ ಮೂರ್ತಿ. ಮುಖ್ಯಾಂಶಗಳು. ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಪ್ರಯುಕ್ತ ಇಫ್ತಿಯಾರ್ ಔತಣಕೂಟ ಶಾಸಕ ಟಿ ರಘುಮೂರ್ತಿ ಅವರಿಂದ. ಇತ್ತೀಚೆಗೆ ಭಾರೀ ಅಪಘಾತ ಹೆಗ್ಗೆರೆ ಬಳಿ, ಗೃಹ ಸಚಿವ ಪರಮೇಶ್ವರ್, ಶಾಸಕ ಟಿ ರಘುಮೂರ್ತಿ ಅವರು ಭೇಟಿ. ದೇವರ ಎತ್ತುಗಳಿಗೆ ನೆರಳಿನ ಶೆಡ್ಡುಗಳ ನಿರ್ಮಾಣ ವೈ ರಾಜಾರಾಮ್ ಸ್ವಾಮೀಜಿಯವರಿಂದ ಉದ್ಘಾಟನೆ. ಚಳ್ಳಕೆರೆ ತಾಲೂಕಿನಲ್ಲಿ ಸದ್ಯದಲ್ಲೇ ಮಧ್ಯಂತರ ವಿಮಾ ಹಣ ರೈತರಿಗೆ ಹರಿದು ಬರುವ ಸಾಧ್ಯತೆ. ಕೃಷಿ ಅಧಿಕಾರಿ ಮಂಜುನಾಥ್. ಯುದ್ಧ ನಿಲ್ಲಲಿ, ಶಾಂತಿ ನೆಲೆಸಲಿ, ಮುಸ್ಲಿಂ ಮುಖಂಡ HS ಸೈಯದ್. ಮುಸ್ಲಿಂ ಅಲ್ಪಸಂಖ್ಯಾತರ ರಾಜಕೀಯ ಪ್ರಾತಿನಿಧ್ಯಕ್ಕೆ ಹೊಸ ಪಕ್ಷ ಅಸ್ತಿತ್ವ, ಯಾಕೂಬ್ ಸಾರಥ್ಯ. ಯುಗಾದಿ ಮತ್ತು ರಂಜಾನ್ ಹಬ್ಬಗಳು ನಮ್ಮ ಸಮಾಜದಲ್ಲಿ ಶಾಂತಿ, ಸಹೋದರತ್ವ ಮತ್ತು ಸಮೃದ್ಧಿಯನ್ನ ತಂದುಕೊಡಲಿ. ಚಳ್ಳಕೆರೆ ಕ್ಷೇತ್ರದ ಜನತೆಗೆ ಹೊಸ ಕನಸುಗಳು, ಹೊಸ ಸಾಧನೆಗಳು ಮತ್ತು ನೆಮ್ಮದಿ ತುಂಬಿದ ಜೀವನ ದೊರಕಲಿ ಎಂದು ಶುಭ ಕೋರುವವರು ಟಿ ರಘುಮೂರ್ತಿ, ಮಾನ್ಯ ವಿಧಾನಸಭಾ ಸದಸ್ಯರು, ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ನಿಗಮ ಮಂಡಳಿ ಅಧ್ಯಕ್ಷರು, ಕರ್ನಾಟಕ ಸರ್ಕಾರ. ಯುಗಾದಿ ಮತ್ತು ರಂಜಾನ್ ಹಬ್ಬಗಳು ಚಿನ್ನದಂತೆ ಹೊಳೆಯುವ ಹೊಸ ಕನಸುಗಳನ್ನು ತಂದುಕೊಡಲಿ. ಜನತೆಗೆ ವಿಶ್ವಾಸ, ಸಮೃದ್ಧಿ ಮತ್ತು ಶಾಂತಿಯನ್ನ ನೀಡುವ ಹಬ್ಬಗಳಾಗಿ ನೆನಪಾಗಲಿ ಎಂದು ಶುಭ ಕೋರುವವರು ಜಗದೀಶ್ ಸೂರನಹಳ್ಳಿ, ಮೇಘನಾ ಜುವೆಲರ್ಸ್, ಬಳ್ಳಾರಿ ರಸ್ತೆ, ಚಳ್ಳಕೆರೆ ಹಾಗೂ ಜಿಲ್ಲಾ ನಿರ್ದೇಶಕರು, CDCC ಬ್ಯಾಂಕ್, ಚಿತ್ರದುರ್ಗ. ಯುಗಾದಿ ಮತ್ತು ರಂಜಾನ್ ಹಬ್ಬಗಳು ಹೂವಿನಂತೆ ಸುಗಂಧ ಮತ್ತು ಸೌಂದರ್ಯವನ್ನ ಹರಡಲಿ. ಜನರ ಜೀವನದಲ್ಲಿ ಸಂತೋಷ, ಪ್ರೀತಿ ಮತ್ತು ಏಕತೆ ಅರಳಲಿ. ಸಮಾಜ ಸೇವೆಯ ಮೂಲಕ ಎಲ್ಲರ ಹೃದಯಗಳಲ್ಲಿ ಬೆಳಕು ತುಂಬಲಿ ಎಂದು ಶುಭ ಕೋರುವವರು ಹೂವಿನ ಜಗದೀಶ್, ಸಮಾಜ ಸೇವಕರು, ಹೆಸರಾಂತ ಹೂವಿನ ವ್ಯಾಪಾರಿಗಳು, ನೆಹರು ಸರ್ಕಲ್, ಚಳ್ಳಕೆರೆ. ಚಳ್ಳಕೆರೆಯ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ನಿಗಮ ಮಂಡಳಿಯ ಅಧ್ಯಕ್ಷರು ಆದಂಥ ಟಿ ರಘುಮೂರ್ತಿಯವರು ಇತ್ತೀಚೆಗೆ ಚಳ್ಳಕೆರೆಯ ಮಸೀದಿಯಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರಿಗೆ ಇಫ್ತಿಯಾರ್ ಔತಣಕೂಟವನ್ನು ಏರ್ಪಡಿಸಿ ಯಶಸ್ವಿಯಾಗಿ ನಡೆಸಲಾಯಿತು. ಈ ಔತಣಕೂಟದಲ್ಲಿ ಸಾವಿರಾರು ಜನ ಮುಸ್ಲಿಂ ಬಾಂಧವರು ಭಾಗವಹಿಸಿ ಔತಣಕೂಟದಲ್ಲಿ ಪಾಲ್ಗೊಂಡರು. ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀ ವೀರಭದ್ರಪ್ಪ ಹಾಗೂ ಮಾಜಿ ನಗರಸಭಾ ಸದಸ್ಯರುಗಳಾದ ಚೇತನ್ ಕುಮಾರ್ ಹಾಗೂ ರಾಘವೇಂದ್ರ ಇನ್ನೂ ಮುಂತಾದ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಹೆಗ್ಗೆರೆ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೆಂಗಳೂರಿನಿಂದ ಬಳ್ಳಾರಿಗೆ ಮದುವೆಗಾಗಿ ತೆರಳುತ್ತಿದ್ದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು ಮತ್ತು ಪೊಲೀಸರು ಇದ್ದ ಕಾರೊಂದು ತೀವ್ರ ಸ್ವರೂಪದ ಅಪಘಾತಕ್ಕೆ ಈಡಾಗಿ 3 ಜನ ಸಬ್ ಇನ್ಸ್ಪೆಕ್ಟರ್ಗಳು ಸ್ಥಳದಲ್ಲಿಯೇ ಅಸುನೀಗಿರುವ ದಾರುಣ ಘಟನೆ ನಡೆದಿದೆ. ಇದೇ ಸಂದರ್ಭದಲ್ಲಿ ಮತ್ತೋರ್ವ ಸಬ್ ಇನ್ಸ್ಪೆಕ್ಟರ್ ಸ್ಥಿತಿ ಚಿಂತಾಜನಕವಾಗಿದ್ದು ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕಳಿಸಲಾಗಿದೆ ಮತ್ತು ಇಬ್ಬರು ಪೊಲೀಸ್ ಪೇದೆಗಳು ಸಹ ತೀವ್ರ ಸ್ವರೂಪದ ಗಾಯಗೊಂಡಿರುತ್ತಾರೆ. ಈ ದಾರುಣ ಘಟನೆ ನಡೆದ ಸ್ಥಳಕ್ಕೆ ಕರ್ನಾಟಕ ರಾಜ್ಯ ಗೃಹ ಸಚಿವರಾದಂಥ ಡಾಕ್ಟರ್ ಪರಮೇಶ್ವರ್ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಯೋಜನೆ ಹಾಗೂ ಸಾಂಖ್ಯಿಕ ಸಚಿವರು ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಡಿ ಸುಧಾಕರ್, ಚಳ್ಳಕೆರೆಯ ಶಾಸಕರಾದ ಟಿ ರಘುಮೂರ್ತಿಯವರು ಸಹ ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾ ರಕ್ಷಣಾಧಿಕಾರಿಗಳು ಆದಂಥ ಶ್ರೀಯುತ ರಂಜಿತ್ ಕುಮಾರ್ ಭಂಡಾರಿ ಅವರು ಅಧಿಕಾರಿಗಳು ಒಳಗೊಂಡಂತೆ ಚಳ್ಳಕೆರೆ ತಾಲೂಕಿನ ಎಲ್ಲ ಪೊಲೀಸ್ ಹಿರಿಯ ಕಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದು ಸೂಕ್ತ ತನಿಖೆಯನ್ನು ಪ್ರಾರಂಭಿಸಿರುತ್ತಾರೆ. ನನ್ನಿವಾಳ ಗ್ರಾಮದ ಕಟ್ಟೆಮನೆ ಮನೆತನದ ದೇವರ ಎತ್ತುಗಳನ್ನು ಸಂರಕ್ಷಿಸುವ ಸಲುವಾಗಿ ಜಗದೋಜ್ಜನಗುಡಿ ಕ್ಷೇತ್ರದಲ್ಲಿ ಅವುಗಳನ್ನು ಸಂರಕ್ಷಿಸುವ ಸಲುವಾಗಿ ನೆರಳಿಗಾಗಿ ಶೆಡ್ಡುಗಳನ್ನು ನಿರ್ಮಿಸುವ ಕಾರ್ಯ ಪ್ರಾರಂಭವಾಗಿದೆ. ಈ ಕಾರ್ಯವನ್ನು ದೇವರ ಎತ್ತುಗಳ ಸಂರಕ್ಷಣಾ ಸಮಿತಿಯವರು 50,000 ರೂಪಾಯಿಗೆ ಒಂದರಂತೆ ಇದುವರೆಗೂ 4 ಶೆಡ್ಡುಗಳನ್ನು ನಿರ್ಮಿಸಿ ಈ ಮೊನ್ನೆ ಪ್ರಾರಂಭಿಸಿದರು. ಇದರ ಪ್ರಾರಂಭೋತ್ಸವವನ್ನು ಚಳ್ಳಕೆರೆ ನಗರದ ನರಹರಿ ಸದ್ಗುರು ಪೀಠದ ಪೀಠಾಧ್ಯಕ್ಷರಾದಂಥ ಶ್ರೀ ವೈ ರಾಜಾರಾಮ್ ಸ್ವಾಮೀಜಿಯವರು ಟೇಪು ಕತ್ತರಿಸುವುದರ ಮೂಲಕ ದೇವರ ಎತ್ತುಗಳ ನೆರಳಿನ ಶೆಡ್ಡುಗಳನ್ನು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾದ KM ಯತೀಶ್ ಅವರು ಭಾಗವಹಿಸಿದ್ದರು. ಅಧ್ಯಕ್ಷರಾದ ಶ್ರೀಮತಿ ಶುಭಾ ಸೋಮಶೇಖರ್, ರಾಮಚಂದ್ರಪ್ಪ, ಮಧುಮತಿ, ಮಹೇಶ್ ನಗರಂಗೆರೆ, ಸಿದ್ದೇಶ್ ಹಾಗೂ ಸರಸ್ವತಿ ಪಾಂಡು, ಶ್ರೀಮತಿ ಪದ್ಮಾ ಗೋವಿಂದರಾಜ್, ಯತೀಶ್ ಎಂ ಸಿದ್ದಾಪುರ ಇವರುಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ರೈತರಿಗೆ ಒಂದು ಸಂತಸದ ವಿಷಯ.
ಏಕೆಂದರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ರೈತರು ಇತ್ತೀಚೆಗೆ ಬೆಳೆ ವಿಮೆ ಕಟ್ಟಿರುವ ರೈತರಿಗೆ ಇದೊಂದು ಸಂತಸದ ವಿಷಯವಾಗಿದೆ. ಮಧ್ಯಂತರ ಬೆಳೆ ವಿಮೆ ಪರಿಹಾರ ಈಗ ಸರ್ಕಾರದಿಂದ ಮತ್ತು ವಿಮಾ ಕಂಪನಿಗಳಿಂದ ಮಂಜೂರಾಗಿದೆ ಎಂದು ಚಿತ್ರದುರ್ಗ ಜಿಲ್ಲಾ ಕೃಷಿ ನಿರ್ದೇಶಕ ಮಂಜುನಾಥ್ ಅವರು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ತೊಗರಿ ಬೆಳೆ ಮತ್ತು ಶೇಂಗಾ ಬೆಳೆ ರೈತರಿಗೆ ಯಾವ್ಯಾವಾಗ ಯಾವ ರೀತಿಯಲ್ಲಿ ಪರಿಹಾರ ದೊರೆಯುತ್ತಿದೆ ಎನ್ನುವ ಸಮಗ್ರ ವಿವರವನ್ನು ಸಹ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅಷ್ಟೇ ಅಲ್ಲದೆ ಹಿರಿಯೂರು ತಾಲೂಕಿಗೂ ಸಹ ಬೆಳೆ ಪರಿಹಾರ ಬಂದಿರುವ ಬಗ್ಗೆ ಸಮಗ್ರ ವಿವರವನ್ನು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಚಳ್ಳಕೆರೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು ಕೃಷಿಕರು ಆದಂಥ ಸಿ ಶಿವಲಿಂಗಪ್ಪನವರು ಮಾತನಾಡುತ್ತಾ, ಈ ಬೆಳೆ ವಿಮಾ ಪರಿಹಾರ ಸಿಗಲು ಶ್ರಮಿಸಿದ ಚಳ್ಳಕೆರೆ ತಾಲೂಕು ರೈತ ಸಂಘದ ಹಿರಿಯ ಮುಖಂಡರಾದ ಸೋಮಗುದ್ದು ರಂಗಸ್ವಾಮಿ, ಕೆ.ಟಿ. ಭೂತಯ್ಯ, ದೊಡ್ಡೇರಿ ವೀರಣ್ಣ, ಇನ್ನೂ ಹಲವು ಜನಪರ ರೈತರ ಕಾಳಜಿ ಮತ್ತು ಹೋರಾಟಗಳಿಂದ ಈ ಬೆಳೆ ವಿಮೆ ರೈತರಿಗೆ ಲಭ್ಯವಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಾಸಕರ ಇಚ್ಛಾಶಕ್ತಿ ಮತ್ತು ಅನನ್ಯ ಹೋರಾಟದಿಂದ ಈ ಬೆಳೆ ವಿಮೆ ಲಭ್ಯವಾಗಿದೆ ಎಂದು ಸಭೆಗೆ ಸಿ ಶಿವಲಿಂಗಪ್ಪ ಅವರು ತಿಳಿಸಿದರು. ಚಳ್ಳಕೆರೆ ನಗರದ ಮುಸ್ಲಿಂ ಮುಖಂಡರು ಇತ್ತೀಚೆಗೆ ಚಳ್ಳಕೆರೆ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ವಿಶ್ವದ ದೊಡ್ಡಣ್ಣ ಅಮೇರಿಕ ಮತ್ತು ಇಸ್ರೇಲ್ ಹಾಗೂ ಇರಾನ್ಗಳ ನಡುವೆ ನಡೆಯುತ್ತಿರುವ ಯುದ್ಧಗಳಿಂದಾಗುತ್ತಿರುವ ದುಷ್ಪರಿಣಾಮಗಳ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ವಿವರಿಸಿದರು. ಆರ್ಥಿಕವಾಗಿ ಹಿಂದುಳಿದಂಥ ಬಡವರಿಗೂ ಮತ್ತು ಎಲ್ಲ ವರ್ಗದ ಶ್ರೀಮಂತರಿಗೂ ಎಲ್ಲ ವರ್ಗದ ಜನರಿಗೂ ಈ ಯುದ್ಧಗಳಿಂದ ತೀವ್ರವಾದಂಥ ದುಷ್ಪರಿಣಾಮಗಳು ಬೀರುತ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗುತ್ತಿದೆ. ಆದ್ದರಿಂದ ಅಮೆರಿಕದ ಅಧ್ಯಕ್ಷರಾದಂಥ ಟ್ರಂಪ್ ಅವರು ತತ್ಕ್ಷಣ ಯುದ್ಧ ನಿಲ್ಲಿಸಿ ಶಾಂತಿ ನೆಲೆಸುವಂತೆ ಮಾಡಬೇಕು ಎಂದು ಮೋದಿಯವರು ಈ ವಿಷಯವನ್ನು ಒತ್ತಾಯಿಸಬೇಕೆಂದು ಎಚ್.ಎಸ್. ಸೈಯದ್ ಅವರು ಒತ್ತಾಯಿಸುವುದರ ಮೂಲಕ ಚಳ್ಳಕೆರೆ ಮುಸ್ಲಿಂ ಬಾಂಧವಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಪತ್ರ ಬರೆದಿರುವ ಪತ್ರವನ್ನು ಬಿಡುಗಡೆಗೊಳಿಸಿದರು ಮತ್ತು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಚಳ್ಳಕೆರೆಯ ಮುಸ್ಲಿಂ ಸಮಾಜದ ಹಿರಿಯ ಮುಖಂಡರಾದಂಥ ಶ್ರೀ ಅತೀಕ್ ರೆಹಮಾನ್, ಮಾಜಿ ನಗರಸಭಾ ಸದಸ್ಯರಾದಂಥ ಮುಜೀಬ್ ಹಾಗೂ ನಾಮನಿರ್ದೇಶನ ಸದಸ್ಯರಾದಂಥ ಶ್ರೀ ಅನ್ವರ್ ಬಾಷಾ ಹಾಗೂ ಮುತ್ವಲ್ಲಿ ದಾದಾಪೀರ್ ಹಾಗೂ ಮುಸ್ಲಿಂ ಮತ್ತೋರ್ವ ಹಿರಿಯ ಮುಖಂಡ ಪಿ ಬಶೀರ್ ಅಯ್ಯತ್, ಇನ್ನೂ 10 ಹಲವು ಮುಸ್ಲಿಂ ಸಮಾಜದ ಮುಖಂಡರುಗಳು ಈ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ಚಳ್ಳಕೆರೆಯಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತರ ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ಚಳ್ಳಕೆರೆ ತಾಲೂಕಿನಲ್ಲಿ ಹೊಸ ಪಕ್ಷ ಅಂದರೆ AEMIE ಪಕ್ಷ ಶ್ರೀ ಯಾಕೂಬ್ ಅಲಿ ಅವರ ಸಾರಥ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಇಂದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷ ಹಾಗೂ ರಾಜ್ಯಾಧ್ಯಕ್ಷರ ಸಹಭಾಗಿತ್ವದಲ್ಲಿ ಚಳ್ಳಕೆರೆಯ ಜಾಮಿಯಾ ಮಸೀದಿಯ ಮುತ್ವಲ್ಲಿ ಯಾಕೂಬ್ ಅಲಿ ಅವರು AEMI ಪಕ್ಷದ ಸಾರಥ್ಯವನ್ನು ವಹಿಸಿಕೊಂಡರು. ಚಳ್ಳಕೆರೆ ತಾಲೂಕಿನ ಅಲ್ಪಸಂಖ್ಯಾತ ಮುಸ್ಲಿಂ ಬಾಂಧವಗಳಿಗೆ ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ಈ ಪಕ್ಷವನ್ನು ಕಟ್ಟಿ ಬೆಳೆಸಲು ಪ್ರಾಮಾಣಿಕವಾಗಿ ಪ್ರಯತ್ನ ನಡೆಸುವುದಾಗಿ ಅವರು ಭರವಸೆ ನೀಡಿದರು.